ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಆಹಾರ ಮತ್ತು ಆಲೋಚನೆ ಇವೆರಡರಲ್ಲಿ ಯಾವುದು ಅತಿಯಾದರೂ ದೇಹ ಮತ್ತು ಮನಸ್ಸಿಗೆ ಅಪಾಯವೇ. ಆಹಾರ ಹೆಚ್ಚಾದ್ರೂ ಅಪಾಯನೇ, ಆಲೋಚನೆ ಹೆಚ್ಚಾದ್ರೂ ಅಪಾಯನೇ. ಗೊತ್ತಾಯ್ತಾ? ಕೆಟ್ಟ ಆಲೋಚನೆ ನಾವು ಮಾಡಬಾರ್ದು. ಒಳ್ಳೆಯ ಆಲೋಚನೆ ಮಾಡಿದ್ರೆ ಏನೂ ಆಗಲ್ಲ. ಒಳ್ಳೆಯ ಆಹಾರ ಸ್ವಲ್ಪ ಮಿತಿಯಾಗಿ ತಗೊಂಡ್ರೆ ಏನೂ ಆಗಲ್ಲ. ಜಾಸ್ತಿ ಎರಡನ್ನೂ ಉಪಯೋಗಿಸಿದಾಗ ಅದು ಮನಸ್ಸಿಗೆ ಅಪಾಯ ಬರುತ್ತೆ. ಇವತ್ತು ನಾವು ಜನ್ಮ ಲಗ್ನ, ಜನ್ಮ ರಾಶಿ, ಜನನ ಲಗ್ನ ಯಾವ ಥರ ಅನ್ನೋದು ತಿಳ್ಕೊಂಡು, ನಮ್ಮ ಲಗ್ನ, ನನ್ನ ರಾಶಿ ಯಾವುದು, ನನ್ನಿದು ಯಾವುದು ಅಂತ ಯಾಕೆ ಬರುತ್ತದು. ರಾಶಿಚಕ್ರವನ್ನು 12 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ರಾಶಿಚಕ್ರದ ಪರಿಮಾಣವು ಒಟ್ಟು 360 ಡಿಗ್ರಿ. ದ್ವಾದಶ ಭಾಗಗಳನ್ನಾಗಿ ಮಾಡಲು ಪ್ರತಿಯೊಂದು ರಾಶಿಯು 30 ಡಿಗ್ರಿ ಇದೆ. ಭೂಮಿಯಲ್ಲಿ ತನ್ನ ಅಕ್ಷದಲ್ಲಿ ದಿನಕ್ಕೆ ಒಂದಾವರ್ತಿ ಸುತ್ತುವುದಾಗ ಈ ರಾಶಿಚಕ್ರವನ್ನು ಹಾದು ಹೋಗುತ್ತದೆ. ಆದ್ದರಿಂದ ಸುಮಾರು 2 ಗಂಟೆಗೆ ಒಂದು ರಾಶಿಯಂತೆ ಚಲಿಸುತ್ತದೆ. ಜನನ ಸಮಯದಲ್ಲಿ ತಿಳ್ಕೊಬೇಕು ನಾವು. ಜನನ ಸಮಯದಲ್ಲಿ ಯಾವ ರಾಶಿಯು ಭೂಮಿಗೆ ಸರಿಯಾಗಿ ಉದಯವಾಗುತ್ತದೋ ಅದೇ ರಾಶಿಯು ಜನನ ಲಗ್ನವಾಗುತ್ತದೆ. ಗೊತ್ತಾಯ್ತಾ? ಜನನ ಸಮಯದಲ್ಲಿ ಯಾವ ರಾಶಿಯು ಭೂಮಿಗೆ ಸರಿಯಾಗಿ ಉದಯವಾಗುತ್ತದೋ ಅದೇ ರಾಶಿಯು ಜನನ ಲಗ್ನವಾಗುತ್ತದೆ. ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳಿವೆ. 27 ನಕ್ಷತ್ರ ಯಾವ್ಯಾವುದು? ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭೀಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ಅಂತ ಒಟ್ಟು 27 ನಕ್ಷತ್ರ. ಈ 27 ನಕ್ಷತ್ರಕ್ಕೆ ಪ್ರತಿಯೊಂದು ನಕ್ಷತ್ರವನ್ನು 4 ಭಾಗಗಳನ್ನಾಗಿ ಮಾಡಿದ್ದಾರೆ. ಪ್ರತಿ ಒಂದು ಭಾಗಕ್ಕೆ ಚರಣವೆಂದು ಹೆಸರು. ಪ್ರತಿಯೊಂದು ಭಾಗಕ್ಕೆ ಚರಣ 4 ಭಾಗ ಮಾಡಿದ್ದಾರೆ. ಪ್ರತಿಯೊಂದು ರಾಶಿಗಳಿಗೂ 2.25 ನಕ್ಷತ್ರಗಳಿವೆ. ಅಂದರೆ ಒಂದು ರಾಶಿಗೆ 9 ಚರಣಗಳು ಮತ್ತು ರಾಶಿಚಕ್ರಕ್ಕೆ 108 ಚರಣಗಳು ಅಥವಾ ದ್ವಾದಶ ರಾಶಿಗಳಿಗೆ 27 ನಕ್ಷತ್ರಗಳು ಮಾಡಿದ್ದಾರೆ. ಯಾವ್ಯಾವ ಥರ? ಮೇಷ ರಾಶಿಗೆ ಅಶ್ವಿನಿ 4ನೇ ಪಾದ, ಭರಣಿ 4ನೇ ಪಾದ, ಕೃತಿಕೆ 1ನೇ ಪಾದ. ಇವು ನಕ್ಷತ್ರ ಚರಣಗಳಿವೆಲ್ಲ. ವೃಷಭಕ್ಕೆ ಕೃತಿಕೆ 3ನೇ ಪಾದ, ರೋಹಿಣಿ 4, ಮೃಗಶಿರ 2 ಪಾದ. ಮಿಥುನ ಮೃಗಶಿರಕ್ಕೆ 2ನೇ ಪಾದ, ಆರಿದ್ರಕ್ಕೆ 4ನೇ ಪಾದ, ಪುನರ್ವಸು 3ನೇ ಪಾದ ಚರಣ. ಕರ್ಕಾಟಕ ಪುನರ್ವಸು 1, ಪುಷ್ಯ 4, ಆಶ್ಲೇಷ 4 ಚರಣಗಳು. ಸಿಂಹಕ್ಕೆ ಮಘ 4, ಪುಬ್ಬ 4ನೇ ಪಾದ, ಉತ್ತರಾಷಾಢ 1ನೇ ಪಾದ ಚರಣ. ಕನ್ಯಾ ಉತ್ತರಾಷಾಢ 3ನೇ ಪಾದ, ಹಸ್ತ 4ನೇ ಪಾದ, ಚಿತ್ತ 2ನೇ ಪಾದ ಚರಣಕ್ಕೆ. ತುಲಾಕ್ಕೆ ಚಿತ್ತ 2ನೇ ಪಾದ, ಸ್ವಾತಿ 4ನೇ ಪಾದ, ವಿಶಾಖ 3ನೇ ಪಾದ ಚರಣ. ವೃಶ್ಚಿಕಕ್ಕೆ ವಿಶಾಖ 1ನೇ ಪಾದ, ಅನುರಾಧ 4ನೇ ಪಾದ, ಜ್ಯೇಷ್ಠಕ್ಕೆ 4ನೇ ಪಾದಕ್ಕೆ ಬರುತ್ತೆ. ಇವೆಲ್ಲ ಚರಣಕ್ಕೆ ಬರುತ್ತೆ. ಧನುರಾಶಿಗೆ ಮೂಲ 4ನೇ ಪಾದ, ಪೂರ್ವಾಷಾಢ 4ನೇ ಪಾದ, ಉತ್ತರಾಷಾಢ 1ನೇ ಪಾದಕ್ಕೆ ಬರುತ್ತೆ. ಮಕರಕ್ಕೆ ಉತ್ತರಾಷಾಢ 3ನೇ ಪಾದ, ಶ್ರವಣ 4ನೇ ಪಾದ, ಧನಿಷ್ಠ 2ನೇ ಪಾದಕ್ಕೆ ಬರುತ್ತೆ. ಕುಂಭಕ್ಕೆ ಧನಿಷ್ಠ 2ನೇ ಪಾದ, ಶತಭೀಷ 4ನೇ ಪಾದ, ಪೂರ್ವಭಾದ್ರ 3ನೇ ಪಾದಕ್ಕೆ ಬರುತ್ತೆ. ಮೀನಕ್ಕೆ ಪೂರ್ವಭಾದ್ರ 1ನೇ ಪಾದ, ಉತ್ತರಾಭಾದ್ರ 4ನೇ ಪಾದ, ರೇವತಿಗೆ 4ನೇ ಪಾದಕ್ಕೆ. ತ್ರಿಪಾದ ನಕ್ಷತ್ರಗಳು ಅಂದರೆ ಕೃತಿಕ, ಪುನರ್ವಸು, ಉತ್ತರ, ವಿಶಾಖ, ಉತ್ತರಾಷಾಢ ಮತ್ತು ಪೂರ್ವಭಾದ್ರಕ್ಕೆ ಇವೆಲ್ಲ ತ್ರಿಪಾದ ನಕ್ಷತ್ರಗಳು. ಅರ್ಧ ನಕ್ಷತ್ರಗಳು ಮೃಗಶಿರ, ಚಿತ್ರ ಮತ್ತು ಧನಿಷ್ಠ ಇವೆಲ್ಲ ಅರ್ಧ ನಕ್ಷತ್ರಕ್ಕೆ ಬರುತ್ತೆ. ಕರ್ಕಾಟಕವು ಅತ್ಯಂತ ಸಿಂಹದ ಪ್ರಾರಂಭದೊಡನೆ ನಕ್ಷತ್ರದಿಂದ ಕೂಡಲ್ಪಟ್ಟುವುದರಿಂದ ಇದನ್ನು ವೃಕ್ಷಾಸಂಧಿ ಎಂದು ಕರೆಯುತ್ತಾರೆ. ಹಾಗೆಯೇ ವೃಶ್ಚಿಕಾಂತ್ಯದಲ್ಲಿ ಮತ್ತು ಮೀನಾಂತ್ಯದಲ್ಲಿ 2 ವೃಕ್ಷಾಸಂಧಿಗಳಿವೆ. ಹೀಗೆ ವೃಕ್ಷಸಂಧಿಗಳಲ್ಲಿ 3 ಇವು ಅನಿಷ್ಟ ಫಲದಾಯಕಗಳು ಅಂತ ಹೇಳ್ತಾರೆ. ನಾವು ಇವಾಗ ಯಾವ್ಯಾವ ರಾಶಿಗಳಿಗೆ 12 ರಾಶಿ 27 ನಕ್ಷತ್ರಕ್ಕೆ ಯಾವ್ಯಾವುದು ಒಂದು ಇದು ಬರುತ್ತೆ ಗೊತ್ತಾಯ್ತಾ? 4 ಪಾದಗಳು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವು. ಈ ಪಾದಗಳೆಲ್ಲ ತಿಳ್ಕೊಂಡಾಗ ನಾವು ಗೊತ್ತಾಯಿತು ನಮಗೇನು ಅನ್ನೆತ್ತ ಅಂತ. ಇವಾಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ
29/5/2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಅಧಿಕ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ. ತಿಥಿ ತ್ರಯೋದಶಿ ಬೆಳಿಗ್ಗೆ 9 ಗಂಟೆ. ನಕ್ಷತ್ರ ಸ್ವಾತಿ ಹಗಲು 10:28. ಮಳೆ ರೋಹಿಣಿ 2ನೇ ಪಾದ. ರಾಹುಕಾಲ 10:44 12:20. ಉಳಿಕ ಕಾಲ 7:32 9:08. ಯಮಗಂಡ ಕಾಲ 3:32 5:08. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಾವು ಯಾವಾಗಲೂ ಹಿಂದೂ ಧರ್ಮವನ್ನು, ನಮ್ಮ ಸನಾತನ ಧರ್ಮವನ್ನು ನಾವು ಆ ಒಂದು ರೀತಿಯಲ್ಲೇ ಹೋಗಬೇಕು. ನಾವು ಯಾವುದೇ ಹೋದ್ರೂ ನಮಗೆ ತಿಳುವಳಿಕೆ ಬರುತ್ತೆ. ಹಿಂದೋರು ಸುಮ್ಮನೆ ಮಾಡಿಲ್ಲ, ಎಲ್ಲ ತಿಳ್ಕೊಂಡೇ ಮಾಡಿರೋದು. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ನೋಡಿ. ನಮಸ್ಕಾರಗಳು.